ಸಮಸ್ಯೆಗಳನ್ನು ಎಷ್ಟು ಹೇಳಿದರೂ ಕೂಡ ಅವರು ರೆಸ್ಪಾನ್ಸ್ ಮಾಡಿದ ರೀತಿ ತುಂಬ ಜನಗರಿಗೆ ಬೇಸರ ಆಗಿದೆ. ಬೇಸರ ಆಗೋದಕ್ಕಿಂತ ಮೊದಲು ಇವರೀಗ ಇವತ್ತು ಕಂಪ್ಲೇಂಟ್ ಕೊಡಲಿಕ್ಕೆ ಹೋದ್ವಿ ನಾವು. ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಅವರು ಹೇಳ್ತಾರೆ ಅವನು ಯಾರು ಟೆಂಡರ್ ತಗೊಂಡವರು ಮಾಡಲಿಲ್ಲ ಅದೆಲ್ಲ ಹೇಳ್ತಾರೆ ರೀಸನ್. ಆದರೆ ಇಲ್ಲಿ ಸಮಸ್ಯೆ ಎಲ್ಲೆಲ್ಲ ಆಗ್ತಾ ಇದೆ ಅಂತ ಹೇಳಿದರೆ, ಈ ನೀರು ಖಾಲಿ ತೋಡ್ನಲ್ಲಿ ಹರಿಯುವುದು ಮಾತ್ರ ಅಲ್ಲ, ಇದರಲ್ಲಿ ನೀರು ಎಲ್ಲಿ ತನಕ ಹೋಗ್ತದೆ ಹೇಳಿದರೆ ಕೃಷಿ ಬೆಳೆಯುವಂಥ ಭೂಮಿ ಇದೆ, ದನಕರು ಇದೆ, ಮಕ್ಕಳಿದ್ದಾರೆ. ಇಲ್ಲಿ ಮಕ್ಕಳು ಆ ನೀರಿನಲ್ಲಿ ಆಟ ಆಡ್ತಾರೆ. ಈಗ ಮಳೆಗಾಲ ಕೂಡ ಸ್ಟಾರ್ಟ್ ಆಯಿತು, ಇನ್ನು ಇದರಲ್ಲಿ ನೀರಿನಲ್ಲಿ ಮಕ್ಕಳು ಆಟ ಆಡೋದು, ಎಲ್ಲ ಆಚೆ ಈಚೆ ವಾಕ್ ಮಾಡೋದು, ಎಲ್ರಿಗೂ ಸಮಸ್ಯೆ ಎಲ್ಲಿ ಬರ್ತದೆ. ಇದು ತುಂಬ ಸಮಸ್ಯೆ ಆಗ್ತದೆ, ಆರೋಗ್ಯಕ್ಕೂ ಸಮಸ್ಯೆ ಆಗ್ತದೆ. ಈಗ ಬೆಳೆಯುವಂಥ ಈ ಬೆಳೆಯುವಂಥ ಯಾವುದೆಲ್ಲ ತರಕಾರಿ ಅದೆಲ್ಲ ಎಲ್ಲ ಸಮಸ್ಯೆ ಆಗ್ತದೆ. ಯಾರಿಗೆ ಹೇಳಿದರೂ ಕೂಡ ಕೇಳುವುದಿಲ್ಲ. ಇವರು ಹೇಳ್ತಾರೆ ನೀತಿ ಸಂಹಿತೆ, ಅದಕ್ಕೆ ಬರಲಿಕ್ಕಾಗೋದಿಲ್ಲ. ಇವರು ಅಧಿಕಾರಿ ಹೇಳ್ತಾರೆ ನೀತಿ ಸಂಹಿತೆ ಇದೆ, ಹಾಗೆಲ್ಲ ಹೇಳ್ತಾರೆ. ಹಾಗೆ ಹೇಳಿ ಈಗ ಓಟ್ ಹಾಕ್ಲಿಕ್ಕೆ ಜನರೇ ಇಲ್ಲದಿದ್ದರೆ ನೀತಿ ಸಂಹಿತೆ ಎಂತ, ಯಾವ ನೀತಿ ಸಂಹಿತೆ ಇವರಿಗೆಲ್ಲ? ನೀತಿ ಸಂಹಿತೆ ಅಂತ ಹೇಳಿ ನಾವೇನು ಸಾಯ್ಬೇಕಾ ಹಾಗಾದರೆ ಇವರಿಗೆ? ನಾವು ಅಧಿಕಾರಿಗಳೆಲ್ಲರೂ ನಾವೆಲ್ಲ ಸತ್ತ ಮೇಲೆ ಬರ್ತಾರೆ ಇಲ್ಲಿ ಇವರಿಗೆ ಕೆಲವರಿಗೆ ಆರೋಗ್ಯಕ್ಕೆ ಹುಷಾರಿಲ್ಲ, ಲಂಗ್ಸ್ ಪ್ರಾಬ್ಲಮ್ ಇದೆ, ಯಾರು ಕೇಳ್ತಾರೆ? ಇನ್ನು ಇದರಲ್ಲಿ ಕಿಡ್ನಿ ಬರುತ್ತೆ, ಎಲ್ಲ ಸಮಸ್ಯೆಗಳು ಬರುತ್ತೆ, ಯಾರಿಗೂ ಗೊತ್ತಾಗಲ್ಲ. ಆನೆಕಲ್ ರೋಗ ಎಲ್ಲ ಆಲ್ರೆಡಿ ಈ ಸೈಡಿಂದ ಇದೆ. ಎಲ್ಲಿಂದ ಬರ್ತಾ ಇದ್ದದಂತ ಹೇಳಿದರೆ ನಾವೆಣಿಸ್ತಿದ್ವಿ ನಮ್ಮ ಮನೆಯಲ್ಲಿ ಬೆಳೆಯುವಂಥ ಇದು ನೀರು ನಿಂತರೆ ಬರ್ತೇವೆ ಅಂತ. ಎಲ್ಲ ಅಧಿಕಾರಿಗಳೆಲ್ಲ ಆರೋಗ್ಯ ಡಿಪಾರ್ಟ್ಮೆಂಟಿಂದೆಲ್ಲ ಬರ್ತಾರೆ, ಅಲ್ಲೆಲ್ಲ ಹೋಗ್ತಾರೆ, ನೀರು ನಿಲ್ಲಿಸಬೇಡಿ ಅಂತೆಲ್ಲ ಅಭಿಯಾನಗಳನ್ನು ಮಾಡ್ಕೊಂಡು ಬರ್ತಾರೆ. ಇವರಿಗೆ ಇದು ಕಣ್ಣಿಗೆ ಕಾಣುತ್ತಾ ಇಲ್ವಾ? ಇಲ್ಲಿ ಇರುವಂತಹ ಕಕ್ಕುಷ್ಣ ನೀರು, ಅದರಲ್ಲಿ ಬರುವಂತಹ ಸೊಳ್ಳೆ, ಅದು ದಷ್ಟಪುಷ್ಟವಾಗಿದೆ, ಬೇರೆ ಕಡೆ ಅಂತ ಇಲ್ಲ. ಆ ರೀತಿಯಲ್ಲಿ ಇದೆ ಸಮಸ್ಯೆ. ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಅಧಿಕಾರಿಗಳು ಈಗ ಎಲ್ಲಿದ್ದಾರೆ? ಜನಗಳು ಸತ್ತ ಮೇಲೆ ಅವರ ಹೆಣಗಳ ಮೇಲೆ ರಾಜಕೀಯವನ್ನು ಮಾಡ್ಕೊಂಡು ಬರ್ತಾರಾ? ಎಲ್ಲ ಬಿಡಿ, ರಾಜಕೀಯವನ್ನು ಬದಿಗಿಡಿ, ನಿಮ್ಮ ಸಮಸ್ಯೆಗಳನ್ನೆಲ್ಲರೂ ಬದಿಗಿಡಿ. ಕಿನ್ನಿಗೋಳಿ ಪರಿಸರದ ನಿವಾಸಿಗಳೇ, ನೀವೆಲ್ಲರೂ ಬನ್ನಿ, ಸಮಸ್ಯೆಗಳಿಗೆ ಜೊತೆಯಾಗಿ. ನೀವು ಖಾಲಿ ಹಿಂದೆಯಿಂದ ಕೂತ್ಕೊಂಡು ಯಾವುದಲ್ಲಿ ಊರಿನಲ್ಲಿ ನಡೆಯುವಂಥ ವಿಷಯಗಳನ್ನು ಮಾತಾಡೋದಲ್ಲ, ಹತ್ತಿರದ ಜನಗಳಿಗೆ ಸ್ಪಂದನೆಗಳನ್ನು ನೀಡಿದರೆ ಮಾತ್ರ ಈ ಪರಿಹಾರಕ್ಕೆ ಒಂದು ಸಿಗುತ್ತೆ. ಇಲ್ದಿದ್ರೆ ತುಂಬ ಸಮಸ್ಯೆಗಳಾಗುತ್ತೆ. ಯಾರಿಗೂ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಎಲ್ಲರೂ ಬೆಂಬಲಿಸಬೇಕಾಗಿ ಕೇಳ್ಕೊಳ್ತಾರೆ. ಬಿತ್ತುಲು ಪರಿಸರದ ನಿವಾಸಿಗಳು ನಮಗೆ ಇಲ್ಲಿ ಮೇಲ್ಗಡೆ ಇಲ್ಲಿ ಬಿತ್ತುಲು ನಿವಾಸದಲ್ಲಿ ಒಂದು ತ್ಯಾಜ್ಯ ಸಂಕಲನ ಘಟಕ ಅಂತ ಮಾಡಿರ್ತಾರೆ. ಬಟ್ ಅದನ್ನು ಕಾನೂನು ಪ್ರಕಾರ ಯಾರೊಂದಿಗೂ NOC ತಗೊಂಡು ಮಾಡಿರುವುದಿಲ್ಲ. ಮತ್ತು ಈಗ ಅದರಲ್ಲಿ ಬಂದಿರುವ ಸಮಸ್ಯೆ ಏನಂತ ಹೇಳಿದರೆ, ಮೇಲ್ಗಡೆ ಇರುವ ಬಾರ್, ಅಪಾರ್ಟ್ಮೆಂಟು, ಏನೆಲ್ಲ ಶಾಪ್ಸ್ ಇದೆ, ಚಿಕನ್ ಶಾಪ್ಸ್ ಇರಲಿ, ಇಲ್ಲದೇ ಮೀನಿದು ಅಂಗಡಿ ಇರಲಿ, ಮತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟು ಎಲ್ಲರದ್ದು ಶೌಚಾಲಯ, ಕಕ್ಕಾಸ ಎಲ್ಲ ಡೈರೆಕ್ಟ್ ಬಿಡ್ತಾ ಇದ್ದಾರೆ. ಖಾಲಿ ನೀರಂತ ಹೇಳ್ಕೊಂಡಂತಲ್ಲ, ಅಂದರೆ ಅವರು ಕೆಲವೊಂದು ಅಪಾರ್ಟ್ಮೆಂಟಿಗೆಲ್ಲ ಪಿಟ್ಟೆ ಮಾಡಿಲ್ಲ, ಡೈರೆಕ್ಟ್ ಬಿಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಏನು ತ್ಯಾಜ್ಯ ಘಟಕ ಮಾಡಿದ್ದಾರೆ ಅದನ್ನು ಅದರ ಲಿಮಿಟ್ಗಿಂತ ಹೆಚ್ಚು ಬಂದು ಅದೆಲ್ಲ ಫುಲ್ ಪರಿಸರಕ್ಕೆಲ್ಲ ಸ್ಪ್ರೆಡ್ ಆಗಿದೆ. ಮತ್ತು ಬಾವಿ ಎಲ್ಲ ಹಾಳಾಗಿದೆ. ಕುಡಿಯುವ ನೀರಿಗೆ ಏನು ತೊಂದರೆ ಇಲ್ಲ. ಈ ಕಡೆ ಒಂದು 20 ಫೀಟಲ್ಲಿ ನೀರು ಸಿಗ್ತದೆ. ಬಟ್ ಎಂತ ಹೇಳಿದರೆ ನೀರಿಗೆಲ್ಲ ಎಳ್ಕೊಂಡಿದೆ ಬಾವಿದೆಲ್ಲ ನೀರು. ಒಂದು 2-3 ಮನೆಯವರು ಮನೆ ಬಿಟ್ಟು ಹೋಗುವಂತಾಗಿದೆ ಪರಿಸ್ಥಿತಿ. ಹಾಗೆ ಇದಕ್ಕೆ ನಾವು ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡಿ ಅಂತ ಪಟ್ಟಣ ಪಂಚಾಯತಿದು ಅಧ್ಯಕ್ಷರಿಗೆ ಅವರಿಗೆಲ್ಲರಿಗೂ ನಾವು ಮನವಿ ಮಾಡಿದ್ದೇವೆ. ಮನವಿ ಮಾಡಿದ ಪ್ರಕಾರ ಅವರಿಗೆ ಅಪಾರ್ಟ್ಮೆಂಟ್ನವರಿಗೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ನವರಿಗೆ, ಉಳಿದವರಿಗೆಲ್ಲ ನೋಟಿಸ್ ಕೊಟ್ಟಿರ್ತಾರೆ. ಬಟ್ ನೋಟಿಸ್ ಕೊಟ್ಟರು ಇದು ಮೊದಲು ಹೇಗೆ ನಡೀತಾ ಇತ್ತು ಹಾಗೇ ನಡೀತಾ ಉಂಟು. ಬಟ್ ಅದರಲ್ಲಿ ಏನು ಕ್ರಮ ತಗೊಂಡಾಗೆ ನಮಗೆ ಕಾಣ್ತಾ ಇಲ್ಲ. ನಾವು ಮತ್ತು ನಮ್ಮ ಸನ್ಮಾನ್ಯ MLA ಅವರಿಗೆ, ಉಮಾನಾಥ್ ಕೋಟೆನವರಿಗೂ 3-4 ಸಲ ಹೋಗಿ ಅವರಿಗೆ ಮನವಿ ನೀಡಿದ್ದೇವೆ. ಬಟ್ ನಮಗೆ ಏನು ಅವ್ರದ್ದು ಸಪೋರ್ಟ್ ಅಂತ ಸಿಗಲಿಲ್ಲ. ಬಟ್ ಇಷ್ಟರವರೆಗೆ ನಾವು ಹೋದ ಇದಕ್ಕೆ ಅವರು ಒಂದು ಸಲ ಸಹ ಬಂದು ಏನು ಸ್ಥಳ ಪರೀಕ್ಷಣೆ ಮಾಡಿ ಏನು ಸ್ಥಳೀಯರಿಗೆ ತೊಂದರೆ ಇದೆ, ಅಂದರೆ ಈಗ ನಾವೆಲ್ಲ ಅವರ ಅಂಡರಲ್ಲಿ ಬರುವವರು, ಇವರಿಗೆ ಎಂಥ ಸಮಸ್ಯೆ ಇದೆ ಅಂತ ಒಂದು ಸಲ ಸಹ ನೋಡಲಿಲ್ಲ. ಈಗ ನೋಡಿದರೆ ಅವರಿಗೆ ಗೊತ್ತಾಗ್ತದೆ ಏನು ಸಮಸ್ಯೆ ಇದೆ. ಇಲ್ಲೀಗ ತ್ಯಾಜ್ಯ ಘಟಕ ಅಂತ ಮಾಡಿದ್ದಾರೆ, ಅದನ್ನು ಹೊರತುಪಡಿಸಿ ಸೈಡಲ್ಲಿರುವಂಥ ಒಂದು ಸಣ್ಣ ಕೆರೆ ಇದೆ, ಅದಕ್ಕೆ ಫುಲ್ಲು ತುಂಬಿಸಿಟ್ಟಿದ್ದಾರೆ. ಅದೀಗ ತುಂಬಿಸಿಟ್ಟು ಸಾಧಾರಣ ಒಂದು 2-3 ವರ್ಷ ಆಯಿತು. ಬಟ್ ಈಗ ಅದು ತುಂಬಿ ಹರಿಲಿಕ್ಕೆ ಶುರುವಾಗಿ ಇಲ್ಲಿಂದ ಮುಂದೆ ಹೋಗುವಂಥ ಕೆಳಗಿನವರ ಪರಿಸರದವರಿಗೆಲ್ಲರಿಗೂ ತೊಂದರೆ ಆಗಿದೆ. ಎಳತ್ತೂರು ದೇವಸ್ಥಾನದವರೆಗೂ ಮುಂದೆ ಹೋಗ್ತಾ ಇದೆ. ಬಟ್ ಇದೀಗ ಮಳೆ ಬಂದರೆ ಇದನ್ನೀಗ ಮುಂದೆ ತಗೊಂಡು ಮುಂದೆ ಇರುವಂಥ ಎಲ್ಲ ಪರಿಸರಕ್ಕೂ ಇದೇ ಕೊಳಚೆ ನೀರು ಹರಿದುಕೊಂಡು ಹೋಗ್ತದೆ. ಬಟ್ ಇದಕ್ಕೆ ನಾವು ಅವರ ಹತ್ರ ಹಲವು ಬಾರಿ ಮನವಿ ಮಾಡಿದ್ದೇವೆ. ಬಟ್ ಮನವಿಗೆ ನಮಗೆ ಸ್ಪಂದನೆ ಇಲ್ಲ. ಮತ್ತು ಯಾರೇ ನಮಗೆ ಈಗ ಅಧಿಕಾರಿಗಳಾಗಲಿ, ಇಲ್ಲದಿದ್ದರೆ ನಮ್ಮ MLA ಸೈಡಿಂದ ಆಗಲಿ ಯಾರಾದರೂ ಬಂದು, ಅಂದರೆ ಈಗ ನಮ್ಮದು ಮನೆ ಇಲ್ಲಿ ಹತ್ತಿರ ಇದೆ, ಬಟ್ ಯಾರೊಬ್ಬರು ಇಷ್ಟರವರೆಗೂ ಬಂದು ನಮಗೆ ಏನು ಇದನ್ನೊಂದು ಹೇಗೆ ಪರಿಹಾರ ಮಾಡೋದು, ಇಲ್ಲದೆ ನಮ್ಮ ಹತ್ರ ಏನಾದರೂ ಸಜೆಷನ್ ಕೇಳೋದು, ನಿಮ್ಮದು ಏನು ಒಪಿನಿಯನ್, ಇಲ್ಲದೆ ಪರಿಸರದವ್ರ ಹತ್ರ ಕೇಳೋದು, ಇಲ್ಲದ್ರೆ ಅವ್ರದ್ದು ಏನಾದರೂ ನಮಗೊಂದು ಆಶ್ವಾಸನೆ ಕೊಡೋದು. ಈಗ ನಾವು ಹೋಗಿ ಅವ್ರ ಹತ್ರ ಕೇಳಿದ್ದೇವೆ, ಸರ್ ಹೀಗೆ ನಮಗೆ ಸಮಸ್ಯೆ ಇದೆ, ನಮಗೊಂದು ಪರಿಹಾರ ಮಾಡಿಕೊಡಿ ಅಂತ. ಅವರು ಒಂದು 6 ತಿಂಗಳು ಟೈಮ್ ತಗೊಂಡು ಎಲ್ಲ ಒಂದು ಗೌರ್ಮೆಂಟ್ ಜಾಗ ತಗೊಂಡು ಜನ ನಿಬಿಡ ಸ್ಥಳದಲ್ಲಿ ಏನೋ ಒಂದು ನಾವು ಘಟಕ ಮಾಡ್ತೇವೆ ಅಂತ ಹೇಳೋದು ನಮಗೆ ಆಶ್ವಾಸನೆ ಕೊಟ್ಟರೆ ನಾವೊಂದು ಕಾಯ್ಬೋದು. ಬಟ್ ನಮ್ಗೆ ಇಷ್ಟರವರೆಗೆ ಏನೂ ಆಶ್ವಾಸನೆ ಕೊಡಲಿಲ್ಲ. ಬಟ್ ನಾವೆಂತ ಹೇಳಿದ್ರೆ ಅಂತ
ನಾವೀಗ ಹೇಳ್ತೇವೆ ಎಲ್ಲ ಕಡೆ ಡೆವಲಪ್ಮೆಂಟ್ ಅಂತ ಹೇಳ್ಕೊಂಡು, ಬಟ್ ನಮ್ಗೆ ಒಂಥರ ಸ್ಲಮ್ ಥರ ಆಗಿದೆ. ಆದರೂ ಇದು ಬಂದಿರುವ ಪೈಪೇ ಬಂದಿದೆ, ಅದು ಬಂದದ್ದು ಗೌರ್ಮೆಂಟ್ ಜಾಗದಲ್ಲಿ ಬಂದದಲ್ಲ, ಅದೆಲ್ಲ ಬಂದದ್ದು ಪ್ರೈವೇಟ್ ಲ್ಯಾಂಡ್ ಮಾಡಿದ್ದಾರೆ, ಪ್ಲಾಟಿಂಗ್ ಮಾಡಿದ್ದಾರೆ. ಆ ಪ್ಲಾಟ್ ಇಂದ ಅವರದ್ದು ವಿದೌಟ್ ಪರ್ಮಿಷನಲ್ಲಿ ತಂದಿದ್ದಾರೆ. ಏನಿದು ತ್ಯಾಜ್ಯ ಘಟಕ ಮಾಡಿದ್ದಾರೆ. ತ್ಯಾಜ್ಯ ಘಟಕ ಮಾಡುವಾಗ ಸಹ ಯಾರು ಮನೆ ಹತ್ತಿರದವರ ಹತ್ರ NOC ತಗೊಳ್ಳಿಲ್ಲ, ಏನು ತಗೊಳ್ಳಿಲ್ಲ, ಅವರ ಇಷ್ಟ ಪ್ರಕಾರ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಈಗ ಮಾಡಿಕೊಂಡ್ರು ಇಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಈಗ ನಾವೀಗ ಮಾತಾಡ್ತೇವೆ, ನಾವೀಗ ಮೀಡಿಯಾದಲ್ಲಿ ಬಂದು ನಾನು ಮಾತಾಡ್ತಿದ್ದೇನೆ ಅಂತ ಹೇಳಿ ನಾನು ಮೊದಲು ಮಾತಾಡ್ತಿರ್ಬೋದು. ನಮಗೆ ಸಮಸ್ಯೆ ಸಾವಿರ ಆಗಿದೆ, ಬಟ್ ನಮಗೆ ಹೋಪ್ಸ್ ಇಲ್ಲ. ಈಗ ಅದು ಪಕ್ಷ ಯಾವುದೇ ಆಗಿರಲಿ, BJP, ಕಾಂಗ್ರೆಸ್ ಅಲ್ಲ, JDS ಅಲ್ಲ, ಯಾವುದೇ ಆಗಿರಲಿ, ನಮಗೆ ಪಕ್ಷದ ಮೇಲೆ ಯಾರ ಮೇಲೆ ಸಹ ಸಿಟ್ಟಿಲ್ಲ. ಏನು ಕೊನೆಗೆ ಎಂತ ಆಗಬೇಕಂತ ಹೇಳಿದರೆ, ಇಲ್ಲಿ ನಿವಾಸಿಗಳಿಗೆ ಏನಾದರೂ ₹1 ಬೆನಿಫಿಟ್ ಆಗಬೇಕು, ಒಂದು ಉಸಿರಾಡಲಿಕ್ಕೆ ಒಳ್ಳೆ ಗಾಳಿ ಸಿಗಬೇಕು, ಕುಡಿಲಿಕ್ಕೆ ಒಳ್ಳೆ ನೀರು ಸಿಗಬೇಕು. ಇದು ಕುಡಿಲಿಕ್ಕೆ ಬಾವಿಯಲ್ಲಿ ನೀರಿದ್ದರೂ ಕುಡಿಲಿಕ್ಕೆ ಆಗದಂಥ ಪರಿಸ್ಥಿತಿ ಬಂದಿದೆ ನಮಗೆ. ನಾವು ಇದರಲ್ಲಿ ರಾಜಕೀಯ ಮಾಡಲಿಕ್ಕೆ ಹೋಗೋದಿಲ್ಲ. ನಮಗೆ ಅಂತ ಹೇಳಿದರೆ ಇಲ್ಲಿ ಎಲ್ಲ ಜಾತಿ ಧರ್ಮದವರು ಎಲ್ಲರೂ ಇದ್ದಾರೆ, ಒಳ್ಳೆ ಅಣ್ಣ ತಮ್ಮ ಥರ ಬಾಳ್ವೆ ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೆ ಏನಂತ ಹೇಳಿದರೆ, ನಮಗೆ ಒಂದು ಒಳ್ಳೆ ಕುಡಿಯುವ ನೀರು ಬೇಕು, ಒಳ್ಳೆ ಪರಿಸರ ಬೇಕು. ನಾಳೆ ಏನಾದರೂ ಆನೆಕಾಲು ರೋಗ ಆಗಲಿ, ಮಲೇರಿಯಾ ಆಗಲಿ, ಡೆಂಗ್ಯೂ ಆಗಲಿ, ಏನೇ ಬಂದರೂ ಇದಕ್ಕೆಲ್ಲ ಕಾರಣ ನಮ್ಮ ಮಾನ್ಯ ಪಟ್ಟಣ ಪಂಚಾಯತ್ ಮತ್ತು ಅದಕ್ಕೆ ಪಟ್ಟಣ ಪಂಚಾಯತಿಗೆ ಅಧ್ಯಕ್ಷರಾಗಿರುವ ಅಧಿಕಾರಿಗಳು, MLA. ನಾವು ಈಗ ನಮಗೆ ತುಂಬ ಹೋಪ್ಸ್ ಇತ್ತು.